ವಿಚಾರಣೆಗೆ ಹಾಜರಾದ ನಟ ದರ್ಶನ್. ಸುಬ್ರಹ್ಮಣ್ಯ ನಗರ ಠಾಣೆಗೆ ಆಗಮಿಸಿದ ನಟ ದರ್ಶನ್. ಜೆಟ್ಲಾಗ್ ರೆಸ್ಟೋರೆಂಟ್ ಬಾರ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ವಿಚಾರ ಚರ್ಚೆಯಾಗಿತ್ತು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸೇರಿದಂತೆ ಅವರ ಸಂಗಡಿಗರಿಗೆ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿತ್ತು. ಈಗ ನಟ ದರ್ಶನ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಇವರ ಜೊತೆಗೆ ಚಿಕ್ಕಣ್ಣ, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ನಿರ್ದೇಶಕ ಮಹೇಶ್ ವಿಚಾರಣೆಗೆ ಹಾಜರಾಗಿದ್ದು, ನಿರ್ದೇಶಕ ತರುಣ್ ಸುಧೀರ್, ಸಂಗೀತ ನಿರ್ದೇಶಕ ಹರಿಕೃಷ್ಣ ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ. ಇನ್ನು ಸೆಲೆಬ್ರಿಟಿಗಳ ವಿಚಾರಣೆಗೆ ಪ್ರಶ್ನಾವಳಿಗಳನ್ನ ಸಿದ್ಧ ಮಾಡಿಕೊಳ್ಳಲಾಗಿದೆ. ಸುಮಾರು 15 ಪ್ರಶ್ನೆಗಳನ್ನ ಸಿದ್ಧ ಮಾಡಿಕೊಂಡಿದ್ದಾರೆ ಪೊಲೀಸರು ಅನ್ನುವಂತಹ ಮಾಹಿತಿ ಇದೆ. ಹಾಗಾದ್ರೆ ಆ ಪ್ರಶ್ನೆಗಳು ಯಾವುವು ಅಂತ ನೋಡ್ತಾ ಹೋಗೋಣ ಬನ್ನಿ. ನಿಮ್ಮ ಹೆಸರೇನು? ತಂದೆ ಹೆಸರೇನು? ಯಾವ ವಿಳಾಸದಲ್ಲಿ ವಾಸವಾಗಿದ್ದೀರಾ? ಯಾವ ವೃತ್ತಿ ಮಾಡಿಕೊಂಡಿದ್ದೀರಾ? ಜನವರಿ 3ರಂದು ಜೆಟ್ಲಾಗ್ ಪಬ್ಗೆ ಯಾಕೆ ಬಂದಿದ್ರಿ? ಎಷ್ಟೊತ್ತಿಗೆ ಯಾರೊಂದಿಗೆ ಜೆಟ್ಲಾಗ್ ಪಬ್ಗೆ ಬಂದಿದ್ರಿ? ಜೆಟ್ಲಾಗ್ ಪಬ್ಗೆ ಬರೋದಕ್ಕೆ ಯಾರಾದ್ರೂ ಆಹ್ವಾನವನ್ನ ನೀಡಿದ್ರಾ? ಜೆಟ್ಲಾಗ್ ಪಬ್ನಲ್ಲಿ ಯಾವ ಉದ್ದೇಶಕ್ಕಾಗಿ ಆಹ್ವಾನವನ್ನ ನೀಡಿದ್ರು? ಪಾರ್ಟಿಗೆ ಆಹ್ವಾನವನ್ನ ನೀಡಿದ್ದಾದಲ್ಲಿ ಎಷ್ಟೊತ್ತಿಗೆ ಪಾರ್ಟಿ ಶುರುವಾಯಿತು? ಪಬ್ನಲ್ಲಿ ಆಯೋಜನೆಗೊಂಡಿದ್ದ ಪಾರ್ಟಿಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು? ಪಾರ್ಟಿಗೆ ಬಂದವರು ಎಷ್ಟೊತ್ತಿಗೆ ಹೊರಗಡೆ ಹೋದ್ರು? ನೀವು ಎಷ್ಟೊತ್ತಿಗೆ ಪಾರ್ಟಿಯಿಂದ ಹೊರಬಂದ್ರಿ? ಅವಧಿ ಮೀರಿ ಪಾರ್ಟಿ ಮಾಡಿದ್ದೀರಾ? ಅದಕ್ಕೆ ಸಾಕ್ಷಿ ಇದೆ, ಏನ್ ಹೇಳ್ತೀರಾ? 1 ಗಂಟೆ ಬಳಿಕ ಬಾರ್ ಅಂಡ್ ರೆಸ್ಟೋರೆಂಟ್ ಕ್ಲೋಸ್ ಆಗುತ್ತೆ, ಹೋಗ್ಬೇಕು ಅನ್ನೋ ಅರಿವಿಲ್ಲವಾ? ಜೆಟ್ಲಾಗ್ ಪಬ್ನಲ್ಲಿ ಆಯೋಜಿಸಿದ್ದ ಪಾರ್ಟಿ ಸಿನಿಮಾ ಸಕ್ಸಸ್ ಪಾರ್ಟಿನಾ? ಪಬ್ ಸಿಬ್ಬಂದಿ ಹೊರತುಪಡಿಸಿ ನೀವು 8 ಜನ ಪಬ್ನಲ್ಲಿ ಉಳಿಯೋದಿಕ್ಕೆ ಕಾರಣವೇನು? ಈ ರೀತಿ ಪ್ರಶ್ನಾವಳಿಗಳನ್ನ ಸಿದ್ಧಪಡಿಸಿಕೊಂಡಿರುವಂತಹ ತನಿಖಾಧಿಕಾರಿಗಳು ಒಬ್ಬೊಬ್ಬರಿಗೆ ಸಪರೇಟ್ ಆಗಿ ಪ್ರಶ್ನೆಗಳನ್ನ ಮಾಡಿ ಉತ್ತರವನ್ನ ಹೊರತೆಗೆಯುವಂತಹ ಕೆಲಸವನ್ನ ಮಾಡೋದಿಕ್ಕೆ ಎಲ್ಲ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಇವರ ಟೀಮ್ನಿಂದ ಯಾವ ರೀತಿಯ ಉತ್ತರ ಬರುತ್ತೆ, ಯಾರ್ಯಾರು ಯಾವ ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.